ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಮನೆಯ ಗಾರ್ಡನ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಬ್ಲಾಗ್ ಮಾಡ್ತಿದ್ದೀನಿ. ಸೊ ನಮ್ಮನೇಲಿ ಮಮ್ಮಿಗೆ ಗಿಡಗಳನ್ನು ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಶಿ ವಾಂಟ್ಸ್ ಟು ಎಕ್ಸ್ಪ್ಲೇನ್, ನಮ್ಮಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಗಿಡಗಳನ್ನ ಹೇಗೆ ಸಾಕಿದ್ದಾರೆ, ಹಿಂಗೆಲ್ಲ ನೋಡ್ಕೊಳ್ತಿದ್ದಾರೆ ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ಹ್ಯಾಂಗಿಂಗ್ ಪಾಟ್ಸ್ಗಳಿದೆ, ಇಲ್ಲೂ ಸ್ವಲ್ಪ ಹ್ಯಾಂಗಿಂಗ್ ಪಾಟ್ಸ್ ಇದೆಲ್ಲ ಶೋ ಗಿಡಗಳು. ಇನ್ನು ಹೂ ಬಿಟ್ಟಿಲ್ಲ ಅಂತ ಕಲರ್ ಇದು ಎಲ್ಲಲ್ಲ ಹೂ ಬಿಟ್ಟಿಲ್ಲ ಇನ್ನು ಹೂ ಬಿಟ್ಟಿಲ್ಲ ಇನ್ನು. ಇದು ಎಲೆ ಬಳ್ಳಿ ಪಾಟಲ್ಲಿ ಹಾಕಿ ಹೇಳ್ತೀನಿ. ಇದು ಎಲೆ ಬಳ್ಳಿ ಇದೇನು ಮಮ್ಮಿ? ಇದು ಹೂವಿಂದೇನೆ. ಇದು ಹೂವಿನ ಗಿಡ. ಬೆಟ್ಟದ ತಾವರೆನಾ? ಬೆಟ್ಟದ ತಾವರೆ. ಹಾಂ. ಇದು ದಾಳಿಂಬ್ರೆ. ಇದು ಸಪೋಟ. ಇದು ಹಣ್ಣು ನೋಡುವ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ಪಾಟಲ್ಲಿ ಹಾಕಿರೋದು. ಇದು ಡ್ರಮ್ಮಲ್ಲಿ ಹಾಕಿನೂ ಹೆಂಗೆ ಬಿಟ್ಟಿದೆಯಲ್ಲ? ಡ್ರಮ್ಮಲ್ಲಿ ಹಾಕಿನೂ ಬಿಟ್ಟಿದೆ. ಇದು ಎಷ್ಟು ದೊಡ್ಡವಾಗಿದಾವ. ಇದು ರೋಸ್ ವೈಟ್. ಇದು ವೈಟ್ ಕಲರ್ ರೋಸು. ಇದು ಡ್ರಮ್ ಪಾಟಲ್ಲಿ ಬಕೆಟಲ್ಲಿ. ಇದು ಕರಿಬೇವಿನ ಗಿಡ. ಇದು ಅದು ಏನೋ ಶೋ ಗಿಡ. ಇದು ಹೂವಿಂದು. ಇದಕ್ಕೇನಿಲ್ಲ, ಇದು ಎಲ್ಲ ಅಕ್ಕಿ ತೊಳೆದ ನೀರು, ತರಕಾರಿ ನೀರು ಎಲ್ಲ ಸ್ಟಾಕ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹಾಕ್ಬಿಟ್ರೆ ತುಂಬ ಒಳ್ಳೆ ಎನರ್ಜಿ ಸಿಗುತ್ತೆ ಅದಕ್ಕೆ, ಪ್ರೋಟೀನ್. ಇದೆಲ್ಲ ಇನ್ನು ಇಲ್ಲಿ 2-3 ಇದೆ ಶೋ ಗಿಡಗಳು. ಇಲ್ಲೊಂದು 2 ಶೋ ಗಿಡಗಳು. ಇದು ಹೂವಿನ. ಇದನ್ನು ಪಾಟಿಗೆ ಹಾಕಿಲ್ಲಲ್ಲ? ಪಾಟಿಗೆ ಹಾಕಿಲ್ಲ. ಇದನ್ನು ಪಾಟಿಗೆ ಹಾಕ್ಬೇಕು. ಪಾಟಿಗೆ ಹಾಕಿಲ್ಲ. ಇದು ಹೂವಿಂದ. ಶಂಕು ಪುಷ್ಪ ಇತ್ತಲ್ಲ, ಎಲ್ಲೋಯ್ತು ಮಮ್ಮಿ ಅದು? ಶಂಕು ಪುಷ್ಪ ಹೋಗ್ಬಿಡ್ತದು. ದಾಸವಾಳ ನೋಡಿ ಚೆನ್ನಾಗ್ಬಿಟ್ಟಿದೆ. ದಾಸವಾಳ ಅದು ರೆಡ್. ಇದು ಎಲ್ಲೋ. ಅದು ರೋಸ್. ಎಲ್ಲೋ ಕಲರ್. ಇದು ಎಲ್ಲೋ ಕಲರು. ಇದು ಸೇವಂತಿಗೆ ಕಲರ್. ಸೇವಂತಿಗೆ ಇದು ಮೆರೂನ್ ಕಲರು. ಇದು ಎಲ್ಲ ಇದು ದಾಸವಾಳ. ಈ ದಾಸವಾಳ ಇದು ನೋಡೋದು. ಈ ದಾಸವಾಳ ಇದು ತುಂಬ ಚೆನ್ನಾಗಿ ಬಂದೈತಿ. ಇದು ಒಂದು ಕಲರ್. ಇದು ಎಲ್ಲೋ ಕಲರ್. ಬಿತ್ತು ಇವಾಗ ಕಿತ್ಯಾ? ಕಿತ್ಕೊಂಡೆ. ಈಗ ಇಲ್ಲೂ ದಾಸವಾಳದ ಗಿಡ. ಇದು ವೈಟ್ ಒಂದು ರೆಡ್ ಒಂದು ಮಿಕ್ಸ್. ಇದರಲ್ಲಿ 2 ಇದಾವೆ. ಇದರಲ್ಲಿ ಗೂಡು ಕಟ್ಟಿರೋದು ನೋಡು. ಗೂಡು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದೆ. ಇದು ಅಲ್ಲೊಂದು ಕಟ್ಟಿದೆ, ನೋಡಿದ್ಯಾ? ಅಲ್ಲೊಂದು ಕಟ್ಟಿದೆ. ನಮ್ಮ ಮನೆಯಲ್ಲಿ ಇರೋ ಎಲೆ ಬಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲೆ ಬಳ್ಳಿ ಅಲ್ಲೊಂದು ಗಿಳಿ ಗೂಡು ಕಟ್ಟಿದೆ. ಎಲೆ ಬಳ್ಳಿಗೆ ಏನೇನು ಹಾಕ್ತೇವೆ ಮಮ್ಮಿ? ಎಲೆ ಬಳ್ಳಿಗೆ ತರಕಾರಿ ಎಲ್ಲ ಒಂದು ಬಕೆಟ್ಗೆಲ್ಲ ಹಾಕ್ಬಿಟ್ಟು ತರಕಾರಿದು ನೀರು, ಇದೆಲ್ಲ ನೀರು, ಅಕ್ಕಿ ತೊಳೆದ ನೀರು, ತರಕಾರಿ ನೀರು, ತರಕಾರಿ ಹೆಚ್ಚಿದ್ದು ಸಿಪ್ಪೆ, ಈರುಳ್ಳಿ ಸಿಪ್ಪೆ ಎಲ್ಲ ಒಂದು ಬಕೆಟ್ಗೆ ಹಾಕಿ ಅದನ್ನು ಕೊಟ್ಟರೆ ಇದು ಗಿಡಗಳಿಗೆ ಹಾಕ್ಬೋದು ಅಷ್ಟೇ. ಚೆಂಡು ಹೂವಿನ ಗಿಡ ಇದೆ ಇಲ್ಲಿ. ಇದು ಒಂದು ದಾಸವಾಳ. ಇದು ದಾಸವಾಳ. ಇದು ಒಂದು ಎಲ್ಲ ಕಲರ್ ದಾಸವಾಳ. ಒಟ್ಟು 6 ಕಲರ್ ದಾಸವಾಳ ಇದಾವೆ. ಮತ್ತೆ ಬಿಕ್ಕೆ ಹಣ್ಣಿದು ಮರ. ಬಿಕ್ಕೆ ಗಿಡ. ಇದು ಬಿಕ್ಕೆ ಇಷ್ಟಿಷ್ಟಪ್ಪ ಬಿಡುತ್ತೆ. ಇಲ್ಲಿದೆಯಲ್ಲ ಶಂಕು ಪುಷ್ಪ. ಇದು ಚೆಂಡು ಹೂವು. ಇದು ಹೊರಗಡೆ. ಸೊ ಇಲ್ಲೊಂದೆರಡು ಪೇಪರ್ ಹೂವು ಗಿಡಗಳಿದ್ದಾವೆ. ಪಿಂಕ್ ಕಲರ್ ಒಂದು. ಇದು ಪಿಂಕ್. ಇದು ಡಾರ್ಕ್ ಪಿಂಕ್. ಅಲ್ಲೊಂದು ಹಣ್ಣಿನ ಗಿಡ. ಇದು ಲಕ್ಷ್ಮಿ ಹೂವು. ಮತ್ತು ಇಲ್ಲೊಂದು ಸ್ವಲ್ಪ ಹೂ ಗಿಡಗಳಿದ್ದಾವೆ. ಮತ್ತು ಇದು ಚೆಂಡು ಹೂವು. ಇಲ್ಲೊಂದು ಚೆಂಡು ಹೂ ಇದೆ, ಚಿಕ್ಕ ಚೆಂಡು ಹೂಗಳು. ಮತ್ತು ಇಲ್ಲಿ ಬಿಕ್ಕೆ ಗಿಡ. ಇದು ಬಟರ್ ಫ್ರೂಟ್. ಅದು ಕಿತ್ಯಾರ, ಅದು ತಗೊಬೇಕಿತ್ತು ಬ್ಲಾಗ್. ಹಣ್ಣು ಕಿತ್ತಿದ್ದು. ಇದು ಬಟರ್ ಫ್ರೂಟ್. ಇನ್ನು ಮೇಲ್ಗಡೆ ಇರೋ ಗಿಡಗಳು. ತುಂಬ ಇದಾವೆ. ಇನ್ನು ಮೇಲ್ಗಡೆ ಇರೋ ಗಿಡಗಳನ್ನ ನೋಡೋಣ. ಇದು ಕೆಳಗಡೆ ಇರೋ ಗಿಡಗಳು, ಕಾಂಪೌಂಡಲ್ಲಿರೋದು. ಇಲ್ಲೊಂದು ಸ್ವಲ್ಪ ಶೋ ಗಿಡಗಳಿದೆ. ಸ್ನೇಕ್ ಪ್ಲ್ಯಾಂಟ್. ಇದೊಂದು ಶೋ ಪ್ಲ್ಯಾಂಟ್. ಇದೊಂದು ಇನ್ನು ಒಳಗೆ ಹೋಗೋಣ. ಇಲ್ಲೊಂದು ಶೋ ಪ್ಲ್ಯಾಂಟ್ಸ್ ಇದೆ. ಇಲ್ಲೊಂದು ಶೋ ಪ್ಲ್ಯಾಂಟ್ ಇದೆ. ಇದೇನಂತ ಮಮ್ಮಿ? ಇದು ಅಂತಾರೆ ನನಗೆ ಗೊತ್ತಿಲ್ಲ ಸರಿ. ಇಲ್ಲೊಂದು ಸ್ವಲ್ಪ ಇದ್ದಾವೆ. ಇದರಲ್ಲಿ ಯಾವುದು ಹೂ ಬಿಡಲ್ಲ. ಇಟ್ಸ್ ಜಸ್ಟ್ ಶೋ ಬಿಡುತ್ತೆ. ಇದು ಹೂ ಬಿಡುತ್ತೆ. ಇದು ಬಿಡುತ್ತೆ. ಇದು ಹೌದಾ? ಆಂಥೋರಿಯಂ. ಮತ್ತು ಇದು ಹೂ ಬಿಟ್ಟಿದ್ಯಾ? ಹೂ ಬಿಟ್ಟಿದೆ. ಅದು
ಮೇಲ್ಗಡೆ ಇದೆ. ಇದೊಂದು ಮತ್ತೆ ತುಳಸಿ ಗಿಡ. ಇದು ಒಂದು ಆರ್ಥೇರಿಯಂ ಇದೆ. ಇಲ್ಲೊಂದು ಆಂಟೋರಿಯಂ, ಚೆಂಡು. ಇದು ಹೂವು ಬಿಡುತ್ತೆ. ಇದು ಮತ್ತೊಂದು ಹಾಕಿದ್ದೀವಿ ಅಲ್ಲಿ. ಇವೆಲ್ಲ ಹೋಗ್ಬಿಡ್ತದೆ. ಇದು ನೋಡಿ ಟೇಬಲ್ ರಜಲ್ಲಿ ಇದು ಒಂಥರ ಹೋಗ್ಬಿಟ್ಟಿದೆ. ಮತ್ತು ಇಲ್ಲೊಂದು ಸ್ವಲ್ಪ ಇದ್ದಾವೆ ಮನಿ ಪ್ಲ್ಯಾಂಟ್, ಸ್ನೇಕ್ ಮನಿ ಪ್ಲ್ಯಾಂಟ್. ಇನ್ನು ಒಳಗಡೆ ಇಂಡೋರಲ್ಲಿ ಇಲ್ಲೊಂದು ಮನಿ ಪ್ಲ್ಯಾಂಟ್ ಇದೆ, ಇಲ್ಲೊಂದು ಮನಿ ಪ್ಲ್ಯಾಂಟ್ ಇದೆ. ಇನ್ನು ಮೇಲೆ ಹೋಗೋಣ. ಇಲ್ಲೊಂದಷ್ಟು ಶೋ ಪ್ಲ್ಯಾಂಟ್ಸ್ಗಳು ಮತ್ತು ಹ್ಯಾಂಗಿಂಗ್ ಪಾಟ್ಸ್ಗಳಿದೆ. ಇದೊಂದು ಶೋ ಪ್ಲ್ಯಾಂಟ್ ಇದೆ. ಇದು ಲಕ್ಕಿ ಪ್ಲ್ಯಾಂಟ್ ಹೇಳ್ತಾರಲ್ಲ ಅದು. ಇದು ನಮ್ಮದು ವರ್ಕ್ ಡೆಸ್ಕ್ ಮೇಲೆ ಇಟ್ಕೊಂಡು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದು. ಇಲ್ಲೊಂದು ಹ್ಯಾಂಗಿಂಗ್ ಪಾಟ್, ಇಲ್ಲೊಂದು ತುಳಸಿ ಗಿಡ ಇದೆ. ಇನ್ನು ಇಲ್ಲೊಂದಿದೆ, ಇಲ್ಲೊಂದೆರಡು ಶೋ ಪ್ಲ್ಯಾಂಟ್ಸ್, ಇಲ್ಲೊಂದು ಚೆಂಡು ಗಿಡ. ಇಲ್ಲಿ ಬಂದರೆ ಇಲ್ಲೊಂದಿಷ್ಟು ಪ್ಲ್ಯಾಂಟ್ಸ್ಗಳಿದೆ. ಇದು ಕೆಲವು ಹೂವು ಬಿಡುತ್ತೆ, ಇನ್ನು ಕೆಲವು ಜಸ್ಟ್ ಫಾರ್ ಅ ಪ್ಲೆಸೆಂಟ್ ವೈಬ್. ಈ ಪ್ಲ್ಯಾಂಟ್ಸ್ ಎಲ್ಲ ಶೋ ನಮ್ಮನೇಲಿ ಇದೆ ಜಾಸ್ತಿ ಇರೋದು. ಒಳ್ಳೆ ಲುಕ್. ಕೆಳಗಡೆ ಎಲ್ಲ ಹೂವು ಬಿಡೋ ಪ್ಲ್ಯಾಂಟ್ಸ್ ಇಟ್ಟಿದ್ದೀವಿ, ಅಂದರೆ ದೇವ್ರ ಪೂಜೆಗೆಲ್ಲ ಬೇಕಾಗುತ್ತೆ ಅಂತ. ಇಲ್ಲೆಲ್ಲ ಶೋ ಪ್ಲ್ಯಾಂಟ್ಸ್ಗಳಿದೆ. ಮತ್ತು ಈ ಕೆಳಗಡೆ ನೋಡಿದ್ರಲ್ಲ ಅದೇ ಥರದೊಂದು ಮರ ಇಲ್ಲಿದೆ. ಎಷ್ಟೊಂದು ಹೂವು ಬಿಟ್ಟಿದೆ. ಸುಮಾರು ಹೂವು ಬಿಟ್ಟಿದೆ. ಇನ್ನು ಇಲ್ಲೊಂದಿದೆ ಮರ, ಇದು ಶೋಗೆ. ಇದು ಜಸ್ಟ್ ಬಕೆಟಲ್ಲಿ ಹಾಕಿ ಇಷ್ಟು ದೊಡ್ಡದು ಬಿಟ್ಟಿದೆ. ಇಲ್ಲೊಂದಿದೆ. ಇದು ಒಂದು ಮರ ಇದೆ. ಇದು ಒಂದು ಮರ. ಇದಕ್ಕೆಲ್ಲ ನೀರು ಹಾಕೋದು, ಗೊಬ್ಬರ ಹಾಕೋದು ಎಲ್ಲ ಅಕ್ಕ ಮತ್ತು ಮಮ್ಮಿ ಅವರೇ ನೋಡ್ಕೊಳ್ಳೋದು ಇದೆಲ್ಲ ಗಿಡಗಳನ್ನ. ಇನ್ನೂ ಬೇರೆ ಯಾವುದಿದೆ ನೋಡೋಣ. ಈ ಗಿಡಗಳನ್ನೆಲ್ಲ ಸ್ವಲ್ಪ ಪ್ಲೇಸ್ನ ಚೇಂಜ್ ಮಾಡಿದೆ. ಇವಾಗ ಈ ಥರ ಅರೇಂಜ್ ಮಾಡಿಟ್ಟಿದ್ದೀವಿ. ಮತ್ತು ನಿನ್ನೆ ಇನ್ನೊಂದು ಸ್ವಲ್ಪ ಹೊಸ ರೋಸ್ ಗಿಡಗಳು ತಂದ್ವಿ. ಒಂದು ಈ ವೆಲ್ವೆಟ್ ರೆಡ್ ಕಲರು, ಇನ್ನೊಂದು ಯೆಲ್ಲೋ ಕಲರ್, ಇನ್ನೊಂದೆರಡು ಯಾವುದು ಹೇಳಿದರೆ ಇದೊಂದು ಪಿಂಕ್ ಕಲರ್, ಇದೊಂದು ಹೊಸತ್ತು ಗಿಡ. ಅವೆಲ್ಲ ಮಳೆ ಬಂದು ಕೆಳಗೆ ಬಿದ್ದುಬಿಟ್ಟಿದೆ. ಇದೊಂದು ಕಲರು, ಮತ್ತು ಇದೊಂದು ರೆಡ್ ಕಲರ್ ರೋಸು, ಮತ್ತು ಇದೊಂದು ಕಲರು. ಸೊ ಇದೆಲ್ಲ ಅಡಿಷನಲ್ ಪ್ಲ್ಯಾಂಟ್ಸ್, ಹೊಸದು ತಂದಿರೋ ಗಿಡಗಳು. ಸೊ ಮಳೆ ಬಂದು ಎಲ್ಲಾದ್ರ ಮೇಲೆ ಫುಲ್ ಇಬ್ಬನಿಗಳು ಕೂತಿದೆ. ಇಬ್ಬನಿಗಳು ಅಲ್ಲ, ಇಬ್ಬನಿ ಇದಷ್ಟು. ಮತ್ತು ಇಲ್ಲಿ ಸ್ವಲ್ಪ ಬಿಟ್ಟಿದೆ ಫ್ಲವರ್ಸ್, ರೆಡ್ ಕಲರ್ದೊಂದು ಬಿಟ್ಟಿದೆ, ಮತ್ತು ವೈಟ್ ಕಲರ್ ರೋಸ್ ಬಿಟ್ಟಿದೆ.